ಇರುತ್ತೆ. ಇವತ್ತು ನಾವು ಪೆನ್ಕೊಂಡಾಗ ಹೋಗ್ತಾ ಇದ್ದೀರಿ. ಫಾಗಲ್ಲಿ ನೋಡಿ ಒಳ್ಳೆ ಸೊಳ್ಳೆಗಳ ಥರ ಗೊಯ್ ಅಂತ ಹೋಗ್ತಾ ಇದ್ದೀರಿ. ಇವತ್ತೊಂದೇ ದಿನ ಅನಿಸುತ್ತೆ ಈ ರೋಡಲ್ಲಿ ಪ್ರಾಪರ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡೋದು ನಾವು. ತಿಲಕ್ ಫ್ರೆಂಡ್ ಹೊಸ ದಿನ ಏನಾರು ಆಮೇಲೆ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಟೈಟಲ್ ಮೇಲೆ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನಾವು ಪೆನ್ಕೊಂಡಾಗ ಹೋಗ್ತಾ ಇದ್ದೀರಿ. ಸೊ ಸೂಪರ್ ಎಕ್ಸೈಟಿಂಗ್ ರೈಡು. ಆಲ್ಮೋಸ್ಟ್ ಆಲ್ 2-3 ವೀಕ್ಸ್ ಆಯಿತು ಅನ್ನಿಸುತ್ತೆ ರೈಡ್ ಮಾಡಿ. ಅಲ್ಲೆಲ್ಲರೂ ಬಾಯ್ಸ್ ಎಲ್ಲ ಫುಲ್ಲು ಬ್ಯುಸಿ ಇದ್ದರು. ಸೊ ಬನ್ನಿ, ಇವತ್ತಿನ ರೈಡ್ ಅಂತೂ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ. ಜಾಸ್ತಿ ಜನ ಬೇರೆ ಹೊರಡ್ತಾ ಇರೋದು. ಲಾಸ್ಟ್ ಟೈಮ್ ನಾವು ಹೋಗ್ಬೇಕು ಅಂದ್ಕೊಂಡಾಗಲಿಲ್ಲ, ಟೈರ್ಸ್ ಪಂಚರ್ ಆಗಿತ್ತು. ಸೊ ಟೋಟಲಾಗಿ 9ರಿಂದ 10 ಜನ ಬಿಡ್ತಾ ಇರೋದು. ನಾನು, ಪ್ರತಾಪಣ್ಣ, ತಿಲಕು ಮತ್ತು ಚಂದನ್ ಇಲ್ಲಿ ಬಿಡ್ತೀರಿ. ಇಲ್ಲಿಂದ ಫಸ್ಟ್ ಮೀಟಪ್ ಪಾಯಿಂಟ್ ಬಂದು ಟೋಲ್ ಹತ್ರ ಮಹೇಶು ಪ್ರಜ್ವಲ್ ಸಿಗ್ತಾರೆ. ಪ್ರತಾಪಣ್ಣನ ಬಂದರು. ಅದಾದಮೇಲೆ ಶೆಲ್ ಮೀಟಪ್ ಪಾಯಿಂಟ್ ಇದೆ ಸೆಕೆಂಡು. ಸೊ ಅಲ್ಲೋದ್ಮೇಲೆ ಮತ್ತೆ ಇನ್ನೊಂದು ಸಲ ರೀಫಿಲ್ ಮಾಡಿಸ್ತೀರಿ. ಪೆನ್ಕೊಂಡಲ್ವಾ, ಒಂದು ಸ್ವಲ್ಪ ಲಾಂಗ್ ಇರುತ್ತೆ. ಸೊ ಅಲ್ಲೋಗಿದ್ದಾದಮೇಲೆ ನಮಗೆ ಯತೇಂದ್ರ ಅವರು, ರಕ್ಷಿತ್ ಮತ್ತು ತಿಲಕ್ ಫ್ರೆಂಡು ಹೊಸ ಏನೇನಿದ್ರು ಅವ್ರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಹೆಸ್ರೇನಂತ ಗೊತ್ತಿಲ್ಲ, ನೋಡೋಣ. ಟೋಟಲಾಗಿ 9 ಮೆಂಬರ್ಸ್ ಹೋಗ್ತಾ ಇರೋದು. ಬೇಗ ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡೋಣ. ಆಲ್ರೆಡಿ ಲೇಟಾಗಿ ಹೋಗಿದೆ. ಪ್ರತಾಪಣ್ಣನೂ ಬಂದುಬಿಟ್ಟಿದ್ದಾರೆ. ಕೋಲ್ಡಲ್ಲೋ ವೆದರು, ಅದರಿಂದ ಎಲ್ಲರೂ ಆರಾಮಾಗಿ ಮಲ್ಕೊಂಬಿಟ್ಟಿದ್ರು. ಕರೆಕ್ಟು, ಪ್ಯಾಡಕ್ ಸ್ಟ್ಯಾಂಡೇ ತೆಗ್ದಿಲ್ಲ. ಆಲ್ರೆಡಿ ಜನರೆಲ್ಲ ಆಚೆ ಓಡಾಡ್ತಾ ಇದ್ದಾರೆ ಸೌಂಡ್ಗೆ, ತಿಲಕ್ ಬಂದಿದ್ದಕ್ಕೆ. ಇನ್ನು ನಾನೇನಾದರೂ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಏನಂತಾರೇನೋ ಗೊತ್ತಿಲ್ಲ. ಬನ್ನಿ ಬೇಗ ಬಿಟ್ಬಿಡೋಣ. ಓಕೆ ಡನ್ ಆಯಿತು. ಇವಾಗೆಲ್ಲ ಗಾಡಿ ಆಚೆ ಎತ್ಕೊಂಡು ಹಾಗೆ ಡೈರೆಕ್ಟ್ ಹೋಗೋಣ. ಇವಾಗ ಇಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡಿಕೊಂಡು ಕಾಯ್ಕೊಂಡ್ರಕ್ಕೂ ಆಗಲ್ಲ. ಓಕೆ, ಕೋಲ್ಡ್ ಸ್ಟಾರ್ಟ್. ಬಾ ಸ್ವಲ್ಪ ಹಂಗೆ ಗಾಡಿ ವಾಮ್ ಆಗಲಿ, ಬಿಡೋಣ. ಬಾಯ್ಸ್ ಇಬ್ರು ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಿದ್ದಾರೆ. ಪ್ರತಾಪಣ್ಣ ಮತ್ತು ತಿಲಕು ಹೋಗಿರಲಿ. ಬೆಳಗ್ಗೆ ಅದೇನು ಕಿರ್ಚ್ಕೊಳ್ಳುತ್ತೆ ಗೊತ್ತಾ ಗಾಡಿ. ಬಾ ಆಪ್ಷನ್ ಹಿಂಗೆ ಬರ್ತಿದೆ. ನೆಕ್ಸ್ಟ್ ಲೆವೆಲ್ ಹೋಗಿ. ಫುಲ್ ಜೋಶಲ್ಲಿದ್ದಾನೆ ಇವತ್ತು. ಜಾಸ್ತಿ ದಿನ ಬೇರೆ ಆಗಿತ್ತಲ್ವಾ ರೈಡ್ ಹೋಗಿ, ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ಓಕೆ, ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಏನಿಲ್ಲ, ನಮ್ಮ ಬಾಯ್ಸ್ ಇಬ್ಬರು ಬಂದಿದ್ದ ತಕ್ಷಣ ಬಿಡೋದಷ್ಟೇ ಇರೋದು. ಬನ್ನಿ, ಇನ್ನೇನಿಲ್ಲ. ನಮ್ಮ ಮಹೇಶು ಮತ್ತು ಪ್ರಜ್ವಲ್ ಬಂದಿದ್ದ ತಕ್ಷಣ ಫಸ್ಟ್ ಬಿಟ್ಬಿಡೋಣ. ಜಾಸ್ತಿ ಡಿಲೇ ಮಾಡೋದು ಬೇಡ. ಆಲ್ರೆಡಿ ಈಗ 6 ಆಗಿದೆ. 6:30 ಟೋಲ್ ಬಿಡಬೇಕಂತ ಪ್ಲ್ಯಾನ್ ಇರೋದು. ಸೊ ಅದ್ರ ಪ್ರಕಾರ ಆಗೋದ್ರೆ ಸಾಕನ್ಸುತ್ತೆ. ನಮ್ಮ ಚಂದನೂ ಅಷ್ಟೇ ಡೈರೆಕ್ಟ್ ಬರ್ತಿದ್ದಾನೆ. ಸೊ ಎಷ್ಟು ಎಕ್ಸೈಟೆಡ್ ಇದೆಯಾ ತಿಲಕ್? ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಅಂತ ಇದ್ದೀನಿ. ಸರ್ ಮಾತಾಡ್ಸ್ಕೊಂಡು ಲೇಟ್ ಮಾಡೋ ಅಂದರೆ ಹಿಂಗೆ ಮಾಡ್ತೀಯಲ್ಲೋ. ನಾವು ಬಂದಿದ್ದು 6 ಗಂಟೆಗೆ, 50 ನಿಮಿಷ ವೇಸ್ಟ್ ಮಾಡಿದ್ಯಾ. 30 to 40 ಮಿನಿಟ್ಸ್ ಹಂಗೆ ಟೈಮ್ ವೇಸ್ಟ್ ಮಾಡಿದ್ರೆ. ಆದರೂ ನಮಗಿನ್ನ ಶೆಲ್ ಹತ್ರ ಬಂದಿಲ್ಲ ಯಾರೂ. ಬನ್ನಿ ಹೊಡೋಣ. ಫುಲ್ಲು ಮಂಜಿಗೆ ಗಾಡಿ ಮೇಲೆಲ್ಲ ನೀರು ಕುಂತ್ಕೊಂಡ್ಬಿಟ್ಟಿದೆ. ಬನ್ನಿ ಹೊಡೋಣ. ಪ್ರಜ್ವಲ್ ಒಂದು ಸ್ವಲ್ಪ ಹೊತ್ತಿಂದೇ ಬಂದಿದ್ದ. ಇಂಟರ್ಸೆಪ್ಟರ್ 650ಇಂದ ಇವಾಗ R3ಗೆ ಬಂದಿದ್ದಾನೆ. ಕ್ರೇಜಿ ಬೈಕ್ ಅದಂತೂ. ಸೇಮ್ R15 ಸೈಜೇ ಇದೆ R3ನೂ. ಓಹೋ, ಕ್ರೇಜಿ. ಇನ್ಲೈನ್ 4 ಕೇಳೋಕ್ಕೆ ಮಜಾ. ವೆದರ್ ನೋಡಿ ಹೆಂಗಿದೆ ಅಂತ. ಒಳ್ಳೆ ಫನ್ ಇದೆ, ಬಟ್ ಅದೇ ಥರ ರಿಸ್ಕು ಹಂಗೆ ಇರುತ್ತೆ. ಇಲ್ಲಿ ನೋಡಿ ಏನೇನೋ ಕಾಣಿಸ್ತಾ ಇಲ್ಲ. ಓಹೋ, ವೆದರ್ ಅಂತೂ ಅಲ್ಟಿಮೇಟ್. ಕ್ರೇಜಿ ವೆದರ್. ಒಳ್ಳೆ ಗಾಳಿ ಉಸಿರಾಡಕ್ಕಂತೂ. ಹಂಗೆ ಕೋಲ್ಡ್ ಕಿತ್ಕೊಳೋದು ನೋಡ್ಕೊಳ್ಳಿ.
ವ್ಲಾಗಲ್ಲಿ ನೋಡಿ ಒಳ್ಳೆ ಸೊಳ್ಳೆಗಳ ಥರ ಗೊಯ್ ಅಂತ ಹೋಗ್ತಾ ಇದ್ದೀರಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸೈಡ್ಗೆ ಹಾಕ್ಕೊಂಡಿದ್ದಾರೆ. ಬಟ್ ನಮ್ಮದು ಒಂದು ಸ್ವಲ್ಪ ಲಾಂಗ್ ಇದೆಯಲ್ಲ ರೈಡು, ಅದಕ್ಕೆ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಏನು ಪರವಾಗಿಲ್ಲ, ಆರಾಮಾಗಿ 60 ಇದ್ದೀರಿ, ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ವೆದರ್ ಅಂತೂ ಅಲ್ಟಿಮೇಟ್, ನಿಜವಾಗ್ಲು ಮಾತೇ ಇಲ್ಲ. ಇವತ್ತೊಂದೇ ದಿನ ಅನಿಸುತ್ತೆ ಈ ರೋಡಲ್ಲಿ ಪ್ರಾಪರ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡೋದು ನಾವು. ಯಪ್ಪ, ಯಾರೋ ಹೆವಿ ಕಿರ್ಚ್ಕೊಳ್ಳುತ್ತೆ. ಸರ್, ಒಂದು ಸ್ಟಾಪ್ ಹಾಕಿದ್ದೀರಿ, ಎಲ್ಲರೂ ಬಂದಿದ್ದಾರೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ. ಸೊ ಎಸ್, ನನ್ನ ಪ್ರಕಾರ ಕ್ಯಾಮ್ರಾ ಇಲ್ಲೇ ಎಲ್ಲೋ ಎತ್ತಿಟ್ಬಿಡ್ತೀನಿ ಒಳಗಡೆ. ಮುಂದೆಗಡೆ ಟೋಲ್ ಹತ್ರ ಹೋಗಿದ್ದಾದ್ಮೇಲೆ ನೋಡ್ಕೊಳ್ಳೋಣ. ಸುಮ್ಮನೆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಹೋದರೆ ಮೈಕೊಳಗಡೆ ಚೆನ್ನಾಗಿರೋದಿಲ್ಲ. ಸೊ ಬನ್ನಿ, ಸುಮ್ಮನೆ ಕ್ಯಾಮ್ರಾ ಪ್ರಾಬ್ಲಮ್ ಇಟ್ಕೊಳೋದು ಯಾಕೆ, ಒಳ್ಳೆ ರೈಡಲ್ಲಿ ಒಳಗಡೆ ಎತ್ತಿಟ್ಕೊಂಬಿಡೋಣ. ದೇವನಹಳ್ಳಿ ಟರ್ನ್ ಹತ್ರ ಸ್ಟಾಪ್ ಹಾಕಿದ್ದೀರಿ ಕ್ಯಾಮ್ರಾಗೆ ಶಿಫ್ಟ್ ಆಗೋದಕ್ಕೆ. ಬನ್ನಿ ಹೊರಡೋಣ. ಏನಿಲ್ಲ, ಶೆಲ್ ಹತ್ರ ಒಂದು ಫ್ಯೂಲ್ ಅಪ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯೋಣ, ಫಾಗೆಲ್ಲ ಒಂದು ಸ್ವಲ್ಪ ಹೋಗಲಿ. ನೋಡೋಣ ಬನ್ನಿ. ಓಹೋ, ಬಾಯ್ಸ್ ಫುಲ್ ಗ್ಯಾಂಗ್ ಎಲ್ಲ ಬಂದುಬಿಟ್ಟಿದಾರಲ್ಲ. ಓಹೋ, ರಕ್ಷಿತ್ ಅವ್ರು ಫಸ್ಟ್ ಟೈಮ್ ನನ್ನ ಗಾಡಿಯಲ್ಲಿ ಎಕ್ಸಾಸ್ಟ್ ನೋಡ್ತಿರೋದು. ಏನು ಬ್ರಾಂಡ್ ಅಂತಾರ? ಪ್ರಣವ, ಓಕೆ, ಪವನ್ ಅಂತ. ಓಕೆ, ಯಾಕಂದ್ರೆ ಅವ್ರೇನು ಸಮಾಚಾರ? ಫುಲ್ ಹೊಸ ಸೂಟ್ ಹಾಕೊಂಡ್ಬಿಟ್ಟು ಫುಲ್ ಮಿಂಚ್ತಾ ಇದ್ದೀರಾ. ಬೂಟ್ಸಲ್ಲಿ ಗೇರ್ ಶಿಫ್ಟ್ ಗೊತ್ತಾಗ್ತಿಲ್ಲ ಬ್ರೋ ಇವಾಗ. ಸ್ವಲ್ಪ ದಿನ ಯೂಸ್ಟ್ ಆಗುತ್ತೆ. ಕ್ರೇಜಿ, ಎಲ್ಲರೂ ಬಂದಿದ್ದೀರಿ. ಸ್ಟಾರ್ಟಿಂಗಲ್ಲಿ ಪ್ರತಾಪಣ್ಣ ZX10R, ತಿಲಕ್ Z900, ತಿಲಕ್ ಫ್ರೆಂಡ್ ಹೊಸ Z900, ಆಮೇಲೆ ತೋರಿಸ್ತೀನಿ. ಪ್ರಜ್ವಲ್ R3, ಯತೇಂದ್ರ ಅವರು ಒಳ್ಳೆ ಡೆನೀಸಿ ಲೆದರ್ಸ್ ಹಾಕೊಂಡ್ಬಂದಿದ್ದಾರೆ ZX10Rಲಿ. ರಕ್ಷಿತ್ ಅವರು ಆಲ್ಪೈನು R10 ಫಸ್ಟ್ ಟೈಮು ರೋಡ್ 6 ಬೇರೆ ಹಾಕ್ಸಿದ್ದಾರೆ. ಇನ್ನು ಮಹೇಶ್ ಬಂದಿದ್ದಾನೆ, ಮತ್ತು ಚಂದನ್ ಆಲ್ರೆಡಿ ನೋಡಿದ್ದೀರಾ. ಫ್ರೆಸ್ ಬನ್ನಿ ಓಡೋಣ, ಸಾಕಾದ ಎಕ್ಸೈಟಿಂಗ್ ಆಗಿರುತ್ತೆ. ಎಲ್ಲ ಸೂಪರ್ ಬೈಕ್ಸ್ ಇರೋದು, R3 ಒಂದು ಮಾತ್ರ ನಾರ್ಮಲ್ ಗಾಡಿ ಅನ್ಬೋದು. ಬಟ್ ರೈಡರ್ ಇದಾನಲ್ಲ ಪ್ರಜ್ವಲ್, ಆರಾಮಾಗಿ ಕೀಪ್ ಅಪ್ ಮಾಡ್ತಾರೆ. ಬಾ ಓಹೋ, ಪೋರ್ಷು ಮತ್ತು ಮಸ್ಟ್ಯಾಂಗ. ಇನ್ನೊಂದೇನು ಅಂದರೆ ಪೆನ್ಕೊಂಡ ಅಲ್ಲಿ ಒಳ್ಳೊಳ್ಳೆ ಕಾರ್ನರ್ಸ್ ಇರುತ್ತೆ. M9R ಮತ್ತು ಎಕ್ಸಾಸ್ಟು ಅವೆರಡು ಹಾಕಿದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಪೆನ್ಕೊಂಡ ಕಡೆ. ಅಂದರೆ ಆ ಕಡೆ ಕಾರ್ನರ್ಸ್ ಎಲ್ಲ ತೊಗೊಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಒಂದೇನು ಅಂದರೆ ಟೈರ್ಸ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ನಾನು ಪೆನ್ಕೊಂಡಲ್ಲಿ ಒಳ್ಳೊಳ್ಳೆ ಟರ್ನ್ಗಳು ಎತ್ತಕ್ಕಾಗಲ್ಲ, ಯಾಕಂದರೆ ಈ ಗಾಡಿ ಮೊದಲೇ ಲೆಂತ್ ಇಷ್ಟು ಉದ್ದ ಇದೆ. ಅದರಲ್ಲಿ ಏನು ಕಾರ್ನರ್ ಮಾಡೋಕ್ಕಾಗುತ್ತೆ? ಅದೇ ನಿಧಾನಕ್ಕೆ ಈಸಿಯಾಗಿ ತೊಗೊಬೇಕು, ಆದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಅನಿಸುತ್ತೆ. ಇವಾಗ ಏನಿಲ್ಲ, ಪ್ಲ್ಯಾನ್ಸ್ ಏನಂತಂದರೆ ಡೈರೆಕ್ಟಾಗಿ ಬಾಗೇಪಲ್ಲಿ ಟೋಲ್ ನಿಲ್ಸೋಣ ಅಂತ. ಬಿಗ್ ಬೇ ಸ್ಟಾಪ್ ಇಲ್ಲ. ಸೊ ಬಾಗೇಪಲ್ಲಿ ಹತ್ರ ವಾಟರ್ ಬ್ರೇಕು ಏನೇನಿದೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಆಮೇಲೆ ಪೆನ್ಕೊಂಡು ಹೋಗೋಣ ಅಂತ. ವಾಟರ್ ಬ್ರೇಕ್ ಅನ್ನೋದಕ್ಕಿಂತ ಮೇನಾಗಿ ಏನಕ್ಕೆ ನಿಲ್ಸೋದು ಅಂತಂದರೆ ಎಲ್ಲರೂ ಬಂದಿದ್ದಾರಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೊಬೇಕು. ಆಮೇಲೆ ಅಲ್ಲಿಂದ ಪೆನ್ಕೊಂಡ, ಆಮೇಲೆ ಡೈರೆಕ್ಟಾಗಿ ಪೆನ್ಕೊಂಡ ಮುಗಿಸ್ಕೊಂಡು ಬರೋವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಾಗೇಪಲ್ಲಿ ಟೋಲ್ ಹತ್ರ. ಸೊ ಎಸ್, ದಿಸ್ ಇಸ್ ದ ಪ್ಲ್ಯಾನ್. ನೋಡೋಣ ಬನ್ನಿ. ಬಾಕ್ಸ್ ಅಂತ ಅಮೇಝಿಂಗ್ ಆಗಿದೆ. ಬಾಕ್ಸ್ ಅಂತೂ ಹೆವಿಯಾಗಿ ಬರ್ತಾಯಿದೆ ಗಾಡಿಯಲ್ಲಿ. ಕ್ಲಿಯರ್ ರೋಡ್ಸೇ ಇಲ್ಲ. ಯೂಸರ್ 1ಗೆ ಹಾಕೋಣ ಅಂತಾರೆ. ಅದು ಯೂಸರ್ 1 ನನ್ನ ರೂಮ್ಗೆ ಹೋದಾಗ ಹರ್ಷ ಕ್ಯಾಪ್ಟನ್ ಅವರು ಮತ್ತು ಮಹೇಶ್ ಇಟ್ಕೊಂಡು ಪವರ್ 1 ಇಟ್ಕೊಂತಿ ಅಂದರೆ ಟ್ರ್ಯಾಕ್ಷನ್ 1 ಟ್ರೈ ಮಾಡು, ಒಳ್ಳೆ ಪವರ್ ಇರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಅವ್ರು ಹೇಳ್ದಂಗೆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಅದೇ ಓಡಿಸ್ಕೋಣ ಅಂದರೆ ಪ್ರಾಪರ್ ರೋಡ್ ಸಿಗ್ತಾಯಿಲ್ಲ.
ನೋಡಿ ಹೆಂಗಿದೆ ಟೋಸ್ ಎಕ್ಸಾಸ್ಟು ಕ್ರೇಜಿ. ಇಲ್ಲಿ ಯಾವುದೋ ಒಂದು ಆಯಬುದು ಹೋಗ್ತಾ ಇದೆ. ಓ ಗ್ರೀನು ಹೆಲ್ಮೆಟ್ ಸಕ್ಕದಾಗಿದೆ. ಓಹೋ ಇಲ್ಲಿ ಎಲ್ಲೇನು ಇಟ್ಟಿದೆ ಕ್ರೇಜಿ. ಹೆವಿ ಕಿರ್ಚ್ಕೊಳತ್ತು ಅದಂತೂ. ಎಲ್ಲ ಫುಲ್ಲು ಬಿಗ್ ಬೇ ಕಡೆ ಹೋಗ್ತಾ ಇರೋಂಗಿದ್ದಾರೆ, ಇಲ್ಲಾಂದರೆ ಪೆನ್ಕೊಂಡ ಬರ್ತಾ ಇರ್ಬೋದು. ಬಿಗ್ ಬೇ ಕೂಡ ಬಂದ್ಬಿಡ್ತು, ಪರವಾಗಿಲ್ಲ, ಬೇಗನೆ ಬಂದಿದ್ದೀರಿ. ಟ್ರಾಫಿಕ್ ಅಂತೂ ಎಕ್ಸ್ಟ್ರೀಮ್ ಆಗಿದೆ. ಹೋಗಿ ಫಾಗ್ ಕಡಿಮೆ ಆಯಿತು, ಇನ್ನೇನು ಸ್ಟ್ರೆಚ್ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಫುಲ್ ಟ್ರಾಫಿಕ್ಕು. ಓಕೆ ಯೂಸರ್ 1 ಹಾಕೋಣ. ರೋಡ್ ಚೆನ್ನಾಗಿದ್ದಂಗಿದೆ. ಆಪ್ಸ್ ಎಲ್ಲ ಕಿತ್ಕೊಂಡ್ಬರ್ತಾ ಇದೆ ಯೂಸರ್ 1 ಇನ್ನ. ಬಾ ಏನ್ ಬಾಕ್ಸು ಅಲ್ಲಿ ನೋಡಿ. ಟ್ರಾಕ್ಷನ್ನು ಕಡಿಮೆ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಚೇಂಜ್ ಅಂತ ಗೊತ್ತಾಗ್ತಾ ಇದೆ. ಡೌನ್ ಶಿಫ್ಟ್ ಕೇಳಿಸ್ಕೊಳ್ಳಿ. ನಾಯಿ ಮರಿ ಇತ್ತು, ಇಲ್ಲ ಅಂದಿದ್ರೆ ಒಳ್ಳೆ ಅಪ್ಪಲ್ಲು. ಓ ನಮ್ಮ ಟೋಲು ಬಂದ್ಬಿಡ್ತು ಬಾಗೇಪಲ್ಲಿ. ಬನ್ನಿ. ಓಹೋ ಓಹೋ ಕ್ರಿಸ್ಪಿ ಸೌಂಡ್. ಇಲ್ಲಿ ಬಾಯ್ಸ್ಗೊಂದು ಸ್ವಲ್ಪ ಕಾಯಬೇಕು. ಅದಾದ್ಮೇಲೆ ಹಂಗೆ ಬ್ಯಾಟ್ರಿ ಗೀಟ್ರಿ ಎಲ್ಲ ಚೇಂಜ್ ಮಾಡಿಕೊಂಡು ಓಡೋಣ. A few moments later. ಎಲ್ಲರೂ ಬಂದಿದ್ದಾಯ್ತು, ಇವಾಗ ಬಿಡೋದಷ್ಟೇ. ಫ್ಯೂಲು ಅರ್ಧ ಟ್ಯಾಂಕ್ ಇದೆ, ಎಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು 100 ಕಿಲೋಮೀಟರ್ಸ್. ಬಾಬಾ ಯಾರು ಏನು ಹಂಗೆ ಕಿರ್ಚ್ಕೊಳ್ಳೋದಪ್ಪ. ಎಲ್ಲ ಫುಲ್ಲು ಗ್ಯಾಂಗ್ ನಿಲ್ಸಿರೋದಕ್ಕೆ ಸಕದಾಗ ಕಾಣಿಸ್ತಿತ್ತು. ಟೋಟಲಾಗಿ ಇಲ್ಲಿಂದ 48 ಕಿಲೋಮೀಟರ್ಸ್ ಇದೆ. ಕ್ರೇಜಿ ಲಾಂಗ್ ಇದೆ ಇದು. ಮುಂದೆಗಡೆ ನೋಡಿ ಸೀನರಿ ಹೆಂಗಿದೆ ಅಂತ, ಕ್ರೇಜಿ ಆಗಿದೆ ಅಲ್ವಾ. ಬಾ ಆಪ್ಷನ್ ಹಂಗೆ ಕಿತ್ಕೊಂಡ್ಬರ್ತಿದೆ.
ನಿಲ್ಲಿಸಿ. ಓಕೆ, ನಮ್ಮ ಪೆನುಕೊಂಡ ಫೋರ್ಟ್ ಬಂತು. 50 ಕಿಲೋಮೀಟರ್ಸ್ ಅದು ಹಿಂಗೆ ಮುಗಿಸಾಕಿದ್ರು ನಿಜವಾಗ್ಲು. ಏನು ಬಾಯ್ಸ್ ಏನೋ ಟೈರ್ಸ್ ನೋಡ್ತಿದಾರ. ಹಂಗೆ ಟೈರ್ ಸೂಪರ್ ಆಗಿದೆ. ಓಕೆ ಓಕೆ ಅನ್ಬೋದು. S22 ಅಷ್ಟು ಮಜಾ ಕೊಡಲ್ಲ. ಅಂದರೆ ಇನ್ನೂ ಯೂಸ್ಟು ಆಗಬೇಕು, ಅಲ್ಲಿ ತನಕ ಏನೂ ಹೇಳೋಕ್ಕಾಗಲ್ಲ. ನಿಮ್ದು ಹೆಂಗಿದೆ ರೋಡ್ ಫಿಕ್ಸು? ಏನು ಬ್ರೋ, ಇದು ಹ್ಯಾಂಡಿಂಗ್ ಇದು ಮಾಡಬೇಕು, ಮೊದಲಾಗಿದೆ. ಬ್ರೇಕ್ ಎಲ್ಲ ಹೊಡೆದ್ರೆ ಗೇರ್ ಬ್ರೇಕಿಂಗ್ ಮಾಡಿದ್ರೆ ನಿಂತ್ಕೊಡೋದು, ಇದು ಒಂಥರ ಸ್ವಲ್ಪ ಭಯ ಆಗುತ್ತಿದೆ. ಸ್ಲಿಪ್ ಆಗುತ್ತಲ್ವಾ? ನನಗೆ ಅದೇ ಜಾಸ್ತಿ ಜನ ಹಂಗೆ ಕಂಪ್ಲೇಂಟ್ ಮಾಡಿದ್ದು. ಆಯಿತು, ಹಾಂ, ಸುಮ್ಮನೆ ಸ್ಲಿಪ್ ಆಗುತ್ತದೆ. ತುಂಬ ಟೈಮ್ ತೊಗೊಳುತ್ತಾನೆ ಈಟಪ್ ಆಗೋದಕ್ಕೆ. ಇದು ಬೇಗ ಆಗೋಗುತ್ತೆ. ಎಲ್ಲರೂ ಬರಲಿ, ಬಂದಿದ್ದಾದ್ಮೇಲೆ ಒಂದೇ ಸಲ ಹೋಗೋಣ. ಮೇಲೆ ಇರೋದು ಕಾರ್ನರ್ಸ್ ಇವಾಗ.